ನಮ್ಮ ಗಿಲ್ಲಿ ಬಿಗ್ ಬಾಸಲ್ಲಿ ಗೆದ್ದಿದ್ದಾನೆ. ಒಳ್ಳೆ ಒಬ್ಬಟ್ಟು ಮಾಡಿ ಕೊಡ್ತೀನಿ ಅವನಿಗೆ. ಗಿಲ್ಲಿ ನಮಗೆ ಕ್ವಾಟ್ಲೆ ಕಿಚನಲ್ಲಿ ಕ್ವಾಟ್ಲೆ ಕೊಡ್ತಾ ಇದ್ದ. 3 ಸರಿನೂ ನನಗೆ ಸಿಕ್ತಾ. ಏನೇ ಮಾಡ್ಬೇಕಾದ್ರೆ ಬರೀ ಜಗಳ. ನೋಡು ರೊಟ್ಟಿ ಸುಡೋಕೆ ಬರೋಲ್ಲ ಅವನು ನನ್ನ ಮಗನ ಥರ ಇದ್ದಾನೆ. ಆದರೆ ನನ್ನ ಕಟ್ಟಾಕಿ ಮೆಣ್ಸಿನ್ಕಾಯಿ ಹೊಗೆ ಹಾಕೋದು ನೋಡಿ. ಇದು ಬೆಲ್ಲ ಆಯಿತು, ಕಾಯಿ ಆಯಿತು. ರಘು ಏನು ಮಾಡ್ತಾ ಇದ್ದ ಅಂದರೆ ಕ್ವಾಟ್ಲೆ ಕಿಚನಲ್ಲಿ ಎಲ್ಲರೂ ಅಡುಗೆ ಆದ್ರೂ ಅವ್ನು ಅಡುಗೆ ಮಾಡ್ತಾನೇ ಇರೋನು. ನೋಡಿ ರುಬ್ಬಾಯಿತು, ಘಮ ಘಮ ಅಂತೈತೆ. ಈ ಥರ ರೈಸ ರುಬ್ಬಬೇಕು. ಒಬ್ಬಟ್ಟು ರೆಡಿ ಆಯಿತು ನೋಡಿ. ಗಿಲ್ಲಿ ಒಬ್ಬಟ್ಟು, ಗಿಲ್ಲಿ ಗೆದ್ದಿರೋಸ್ಕರಗೆ ಒಬ್ಬಟ್ಟು ಮಾಡಿದ್ದೀನಿ ನೋಡಿ. ಚೆನ್ನಾಗಿದೆ. ನಿನ್ಗೆ ಒಳ್ಳೇದಾಗುತ್ತೆ, ಚೆನ್ನಾಗಿರು ಮಗ, ಅಷ್ಟೇ ಅನ್ಬೋದು. ನೀನು ನನ್ನ ಆಲ್ಟಲ್ಲಿ ನೀನು ಇಟ್ಕೊಂಡು ಕಾಪಾಡ್ಕೊಂಡು ಹೋಗ್ತಾಯಿರ್ತೀನಿ. ನಮ್ಮ ಹೆಸರು ಕೆಂಪಮ್ಮ. ಇದು PWD KR ಸರ್ಕಲ್ ಬಿಟ್ಟರೆ ಈ ಕಡೆ ಬೆಸ್ಕಮ್ಮು, ಈತ ಕಬ್ಬನ್ ಪಾರ್ಕು. ಒಳಗಡೆ ರೈಟಿಗೆ ಬಂದರೆ ಗೇಟ್, ದೊಡ್ಡ ಗೇಟ್ ಇದೆ. ಒಳಗಡೆ ಕೆಂಪಮ್ಮ ಹೋಟೆಲ್ ಅಂತ ಒಂದು ಹೋಟೆಲ್ ಸಣ್ಣದಾಗೆ ತಳ್ಳೋ ಗಾಡಿ ಮೇಲೆ ಇಟ್ಕೊಂಡು ಇಲ್ಲಿವರೆಗೆ ರೋಡಲ್ಲೆಲ್ಲ ಇಟ್ಕೊಂಡು ಇರೋದು 11ನೇ ಜಾಗ. ಒಂದು 150-200 ರೂಪಾಯಿ ವ್ಯಾಪಾರ ಮಾಡ್ತಿದ್ದೆ ಅಂದ್ಕೊಳ್ಳಿ ಅಷ್ಟೇ. ಆ ಕಾಲದಲ್ಲಿ ಎಷ್ಟೋ ಒಂದು 25 ವರ್ಷ ಹಿಂದೆ. ಈಗ ನಾವು ಇಷ್ಟು ಜನಕ್ಕೆ ಊಟ ಕೊಡ್ತೀವಿ, ಇಷ್ಟು ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಎಲ್ಲ ಒಂದು 20-30 ಜನ ಇದ್ದಾರೆ. ಪಾಪ ಬಡವರು ಒಬ್ಬೊಬ್ಬರು. ಇನ್ನೇನು ಅರ್ಧ ಜೀವನ ಮುಗಿದಿದೆ, ಇನ್ನೊಂದು ಸ್ವಲ್ಪ ಇದೆ. ಇರೋವರೆಗೂ ಅನ್ನ ಹಾಕೋಣ ಜನಗಳಿಗೆ, ಒಳ್ಳೇದಾಗಲಿ. ಆದ್ರೂ ಇಲ್ಲಿ ಆಫೀಸರೆಲ್ಲ ಒಳ್ಳೆ ಜನ ಇದ್ದಾರೆ. ನೀನು ಊಟ ಆಗ್ತಾ ಇದ್ದೇನಮ್ಮ, ನಿನ್ನ ಅದನ್ನೇ ಜನ ಯಾರೇ ಏನೇಂದ್ರೂ ನಿನಗೆ ಜನ ಆಸ್ವಾದ ಮಾಡ್ತಾರಲ್ಲ, ನಿನ್ಗೆ ಅದೇ ಸಾಕು ಅಂತ ಹೇಳ್ತಾರಲ್ಲ, ಅದೇ ಸಾಕು. ನನಗೆ ಹೆಂಗೋ ಜೀವನ ನಡೀತಾ ಇದೆ. ಯಾರು ನಾವೇನು ಯಾವ ಮಕ್ಳು ಮರಿ ಏನು ಸಾಕಾಗಿಲ್ಲ. ಅವತ್ತವತ್ತು ಜೀವನ ನಡೀಲಿ ಅಂತ ಮಾಡ್ತಾ ಇದ್ದೀನಿ. ಒಂದೊಂದ್ಸರಿ ಬೇಡ, ಈ ಹುಡುಗರೊಂದು ಬಡ್ಕೊಂಡು ಸಾಕಾಯ್ತದೆ. ಇವ್ರ ಜೊತೆ ಯಾರಪ್ಪ ಕೆಲಸ ಮಾಡೋದು? ಬೆಳಗಿನ ಸಾಯಂಕಾಲ ಬಡ್ಕೊತಾನೆ ಇರಬೇಕು. ಹಾಳಾಕೋ ಅದೇನು ಬರೀ ಸಾರು ಐತೆ. ವಿಜಯಮ್ಮ ಒನ್ನಿ ಇಲ್ಲಿ ಇಲ್ಲ ಅಂದ್ರೆ ಕೆಲಸ ಆಗಲ್ಲ. ನಾನು ಜಗದೀಶ್ ಅಂದ್ಬಿಟ್ಟು ರಾಮನಗರದವ್ರು. ನಾವು PWD ಕಾಂಟ್ರಾಕ್ಟ್ರು. ನಾವಿಲ್ಲಿ ಆಫೀಸ್ ವರ್ಕಿಗೆ ಬರ್ತಾ ಇರ್ತೀವಿ. ಇಲ್ಲಿ ಎಲ್ಲೇ ದೊಡ್ಡ ದೊಡ್ಡ ಹೋಟ್ಲುಗಳು ಇದ್ರೂ ಕೂಡ ನಾವು ಇವರು ಹೋಟ್ಲಿಗೆ ಬರೋದು. ಯಾಕೆಂದರೆ ಹೈಜಿನಿಕ್ ಆಗಿದೆ, ಮುದ್ದೆ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಅದರಿಂದ ಕಡಿಮೆ ರೇಟಲ್ಲಿ ಮತ್ತು ಹೈಜಿನಿಕ್ ಫುಡ್ ಕೊಡ್ತಾ ಇದ್ದಾರೆ. ರುಚಿ ಇವರು ಹೋಮ್ ಮೇಡು ಇಲ್ಲೇ ಮಾಡ್ತಾರೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ವಾ. ಮುದ್ದೆ ಆಗಿರ್ಬೋದು, ಇವ್ರು ಮನೇಲೂ ಮಾಡಲ್ಲ, ಆ ಥರ ಊಟ ಮಾಡ್ತಾರೆ. ನಾವು ಎಲ್ಲೋದ್ರೂ ಅವ್ರು ಬೆಂಗಳೂರಿಗೆ ಬಂದರೆ ಇಲ್ಲೇ ಊಟ ಮಾಡೋದು. ನಾವು ಇಲ್ಲಿ ಎಷ್ಟೊಂದು ಜನ ಊಟಕ್ಕೆ ಬರ್ತಾರಲ್ವಾ, ಕೆಲವರು ಟೋಕನ್ ತೊಗೊಳ್ದೆ ಹಾಗೆ ಬಂದುಬಿಡ್ತಾರೆ. ಹಾಗೆ ಬಂದ್ರೂ ಅವ್ರಿಗೇನು ಅವ್ರು ಹಂಗೆ ವಾಪಸ್ ಕಳಿಸಲ್ಲ. ಏನೋ ದುಡ್ಡು ಕಷ್ಟ ಇದೆ ಅಂದ್ಕೊಂಡು ಅವ್ರಿಗೂ ಊಟ ಕಳಿಸ್ಬಿಡ್ತಾರೆ. ಅಯ್ಯೋ ತಿನ್ನೋರು ತಿಂತಾರೆ, ಹೋಗೋರು ಹೋಯ್ತಾರೆ. ಅದೆಲ್ಲ ಏನು ಮಾಡೋದು ಸಾ? ಒಬ್ರು ಇಲ್ಲ ನಾಳೆ ಕೊಡ್ತೀನಿ ಅಂತಾರೆ. ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರಬೇಕು. ನಾನು ಕೆಂಪಮ್ಮ ಅವರ ಮಗಳು ರಂಜಿತಾ ಅಂತ. ಮೊದಲು ಅಪ್ಪ ಅಮ್ಮ ನಾವು ಎಲ್ಲ ತುಂಬ ಖುಷಿಯಾಗಿದ್ವಿ. ನನಗೊಂದು 6 ವರ್ಷ ಆದಾಗ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ಆವಾಗಿಂದ ಲೈಫ್ ಜರ್ನಿನೇ ತುಂಬ ಕಷ್ಟ ಆಗೋಯ್ತು. ಮುಂದೆ ಜೀವನ ನಡೆಸೋಕ್ಕೆ ಹೆಂಗೋ ಏನೋ ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ತಂದೆ ಬಿಟ್ಟೋದಂಥ ಕ್ಯಾಂಟೀನ್ನೇ ಮುಂದುವರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಓದಿಸಿ ನನ್ನ ಎಲ್ಲ ಮದುವೆ ಆದಮೇಲೂ ಕೂಡ ನಾನು ಅವ್ರಿಗೆ ಹೇಳಿದೆ, ಕ್ಯಾಂಟೀನ್ ಬಿಟ್ಬಿಡ್ಬೋದಲ್ವಾ ನೀವು, ಯಾಕೆ ಇಷ್ಟೊಂದು ಕಷ್ಟಪಡ್ತೀರಾ ಅಂತ. ಬಟ್ ಅವರು ಒಪ್ಕೊಳ್ಳಿಲ್ಲ. ನನ್ನ ಮನೇಲಿ ಇದು ಏನು ಮಾಡಬೇಕು, ಅಲ್ಲಿ ಅಷ್ಟೊಂದು ಜನ ಊಟಕ್ಕೆ ಬರ್ತಾರೆ, ಅಷ್ಟು ಜನ ಕೆಲಸಗಾರಿದ್ದಾರೆ, ಅವರೆಲ್ಲ ಎಲ್ಲಿ ಹೋಗ್ತಾರೆ, ನನ್ನ ನಂಬ್ಕೊಂಡು ಅವ್ರು ಕೆಲ್ಸಕ್ಕೆ ಬರ್ತಾ ಇದ್ದಾರೆ. ನಾನೇ ಅವ್ರಿಗೆ ನಾನು ಕ್ಯಾಂಟೀನ್ ತೆಗೆದ್ಬಿಟ್ರೆ ಅಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಒಂದು 4-5 ಜನದಾದರೂ ಜೀವನ ನಡೀತಾ ಇದೆಯಾ ನಾನು ಮಾಡ್ತಾ ಇರೋ ಕ್ಯಾಂಟೀನಿಂದ, ಸಾಕಲ್ಲ ಬಿಡು. ಅವತ್ತು ಮಗಳಿಗೋಸ್ಕರ, ಮಗಳು ಲೈಫ್ ಸೆಕ್ಯೂರ್ ಮಾಡೋಕ್ಕೋಸ್ಕರ ಕ್ಯಾಂಟೀನ್ ಮಾಡ್ತಾಯಿದ್ರು, ಜೀವನ ನಡ್ಸೋಕ್ಕೋಸ್ಕರ ದುಡಿತಾಯಿದ್ರು. ಬಟ್ ಇವತ್ತು ಜನಕ್ಕೋಸ್ಕರ ಬದುಕ್ತಾ ಇದ್ದಾರೆ. ಸರ್ ರಾಮಕೃಷ್ಣ ಅಂತ ಅಡ್ವೊಕೇಟ್, ಹೈಕೋರ್ಟ್ ಅಡ್ವೊಕೇಟು. ನಾನು ಪ್ರತಿ ದಿವಸನೂ ಮಧ್ಯಾಹ್ನದ ಊಟ ಮನೆ ಊಟಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಸೇಮ್ ಮನೆ ಊಟನೇ ಇದು. ನಾವು ಹಳ್ಳಿಯಿಂದ ಬಂದರು, ರೀಸನಬಲ್ ರೇಟಲ್ಲಿ. ಬೆಂಗಳೂರಲ್ಲಿ ಎಲ್ಲಿಯೂ ಕೊಡಲ್ಲ ಈ ಥರ ಊಟ. ಕೆಂಪಮ್ಮನವರಿಗೆ ಅನ್ನಪೂರ್ಣೇಶ್ವರಿ ಹೋಗ್ತಾ ಇರ್ತಾರೆ. ಈ ಹೋಟೆಲ್ಗೂ ಇವ್ರಿಗೆ ಏನು ಡಿಫ್ರೆನ್ಸ್? ಹೋಟೆಲ್ ಸೋಡಾ ಗಿಡೆಲ್ಲ ಹಾಕಿರ್ತಾರೆ, ಇದು ಸೇಮ್ ಮನೆ ಫುಡ್. ಇಂಥ ಒಂದು ಸೇವೆ ಮಾಡೋದ್ರಿಂದ ಇವ್ರಿಗೆ ಎಲ್ಲಾದರೂ ನಮ್ಗೆ ರಾಜ್ಯ ಸರ್ಕಾರದಿಂದ ಒಂದು ರಾಜ್ಯ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಊಟ ಜನ ಒಂದೇ ಐಟಮ್ ತಿಂದು ಬೇಜಾರು ಮಾಡ್ತಾರಲ್ಲ, ಅದಕ್ಕೆ ಥರ ಅಡುಗೆ ಮಾಡೋಣ ಅಂತ. ಒಂದೊಂದು ದಿವಸ ವಾಂಗಿಬಾತು, ಪುಳಿಯೋಗರೆ, ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ, ಬಿಸಿಬೇಳೆ ಬಾತು, ಪೊಂಗಲ್ಲು, ಗೋಧಿ ಮಂಜೂರಿ ಅವೆಲ್ಲ ಮಾಡ್ತಾಯಿರ್ತೀವಿ. ನಾನ್ ವೆಜ್ ಬಿಟ್ಟು ಬರೀ ವೆಜ್ಜು. ನಾವು ಇಷ್ಟು ಬೆಳಿತೀವಿ, ಹಿಂಗಿರ್ತೀವಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಒಂದು ಟೈಮಲ್ಲಿ ತುಂಬಾ ಯಾರಿಗೆ ಹೇಳ್ಕೊಳ್ಳೋಂಥ ನೋದಿಂದ ಬೆಳೆದಿದ್ದೀನಿ. ರಸ್ಟ್ ಏನಿಲ್ಲ ಸರ್, ಈಗ ಪರವಾಗಿಲ್ಲ. ಫಸ್ಟ್ ಎಲ್ಲ 3 ಗಂಟೆ ರಾತ್ರಿ ಗೆಲ್ತಾ ಇದ್ದೆ, ಮೂಟೆ ಹೊರ್ತಾ ಇದ್ದೆ ಯಶವಂತಪುರದಿಂದ. ಮುಂಚೆ ಎಲ್ಲ ನಾನು ತಲೆ ಮೇಲೆ ಎತ್ಕೊಂಡಿದ್ದೀನಿ, ಹೇಳ್ಬೇಡ್ದು. ಎಲ್ಲ ಐಟಮು ತಲೆ ಮೇಲೆ ಹೊತ್ಕೊಂಡು ಲೋಡ್ ಮಾಡಿದ್ದೀನಿ ಒಂದೊಂದು ಟೈಮಲ್ಲಿ ಯಶವಂತಪುರದಿಂದ. ಅದೆಲ್ಲ ಕಷ್ಟಪಟ್ಟಿರೋದಕ್ಕೆ ಇವತ್ತು ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ ಬಿಡಿ. ಹೇಳ್ತಾರಲ್ಲ ಬಡವ್ರ ಮಕ್ಕಳು ಬೆಳೆದಂಗೆ ಅಂತ. ನಾವು ಒಂದು ಟೈಮಲ್ಲಿ ನಮಗೆ ಒಂದು ಇದಕ್ಕೂ ಇರಲಿಲ್ಲ, ಅದು ಹೇಳ್ಕೊಳಕ್ಕೆ ಬೇಡ. ಯಾರ ಒಂದು ಹಬ್ಬ ಅರ್ಜುನದಲ್ಲಿ ಅನ್ನ ಮಾಡಿದ್ರೆ ನಾವು ಅವ್ರ ಮನೆಗೆ ಹೋಗಿ ಅನ್ನ ತಿಂತಾಯಿದ್ದೋ. ನಮ್ಮ ಮನೆಗಳಲ್ಲೆಲ್ಲ ಅನ್ನ ಇರ್ತಾ ಇರಲಿಲ್ಲ. ದೊಡ್ಡ ದೊಡ್ಡ ಶ್ರೀಮಂತರ ಮನೇಲಿ ಬೆಳೆಯೋರು ಯಾವ್ದಾರು ಹಬ್ಬ ಅರ್ಜುನಕ್ಕೆ ಹೋದರೆ ಒಂದು ಸ್ವಲ್ಪ ಅನ್ನ ಇದ್ದಾಗೆಲ್ಲ ಬರೀ ಮುದ್ದೆನೇಯ.
ಮುದ್ದೆ ಜವಳ ರೊಟ್ಟಿ ಅಳಜವಳ ಮುಸ್ಕಿನ ಜವಳ ಅವಾಗೆಲ್ಲ ಅದೇ ಉಪ್ಪಿಟ್ಟು ಮುಸ್ಕಿನ ಜವಳನೇ. ಈಗ ಯಾರು ಮುಸ್ಕಿನ ಜವಳ ತಿನ್ನೋದೇ ಇಲ್ಲ, ಹುಳ್ಳಿಕಾಳು ತಿನ್ನಲ್ಲ. ನಾವೆಲ್ಲ ತಿಂದು ಬಂದಿದ್ದೀವಿ. ಸರ್ ಮಧ್ಯಾಹ್ನ KR ಸರ್ಕಲಲ್ಲಿ 2 ಗಂಟೆಗೆ ಫುಲ್ ಟ್ರಾಫಿಕ್ ಎಲ್ಲ ಕ್ಲಿಯರ್ ಅಂದರೆ ಎಲ್ಲ ಕೆಂಪಮ್ಮ ಹೋಟ್ಲಲ್ಲಿ ಇರ್ತಾರೆ ಜನ ಎಲ್ಲನೂ. 2 ಗಂಟೆಗೆ ಬಿಸಿ ಮುದ್ದೆ ಬೆಂಗಳೂರಲ್ಲಿ ಎಲ್ಲಿ ಸಿಕ್ಕಲ್ಲ, ಇಲ್ಲಿ ಊಟದ ಥರ. ಆಮೇಲೆ ಕಡಿಮೆ ರೇಟು, 50 ರೂಪಾಯಿಗೆ ಯಾರೂ ಕೊಡೋಲ್ಲ ಮುದ್ದೆ ಆ ಪ್ರೈಸು. ಬಿಸಿ ಬಿಸಿ, ಆಮೇಲೆ ಹೈಜೆನಿಕ್ಕು, ಬಿಸಿ ನೀರಲ್ಲಿ ಪ್ಲೇಟು, ಪಲ್ಯ, ಮಜ್ಜಿಗೆ, ದೋಸೆ, ಚಪಾತಿ, ಪಲಾವು, ಚಿತ್ರಾನ್ನ, ವಡೆ, ಬಜ್ಜಿ ಎಲ್ಲ ಆಲ್ ಇನ್ ಒನ್. ಇಲ್ಲಿ ಯಾವ ಬೆಂಗಳೂರಲ್ಲಿ ಯಾವ ದೊಡ್ಡ ರೆಸ್ಟೋರೆಂಟು ಈ ಥರ ಇರಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಕೆಂಪಮ್ಮ ಬಗ್ಗೆ ಹೇಳ್ಬೇಕಂದ್ರೆ ಅನ್ನಪೂರ್ಣೇಶ್ವರಿ. ಎಲ್ಲರೂ ಚೆನ್ನಾಗಿದೆ, ಕೆಂಪರಾಗಿ ಒಳ್ಳೆ ಮುದ್ದೆ, ಬಿಸಿ ಬಿಸಿ ಸಾರು, ಬಿಸಿ ಬಿಸಿ ಕಾಳು ಕೊಡ್ತಾರಲ್ಲ ಅಂತ ಹೇಳಿ ಎಲ್ಲರೂ ಮುದ್ದೆಗೆ ಇಷ್ಟಪಡ್ತಾರೆ. ನಮಗೆ ಆರೋಗ್ಯ ಇರ್ತದೆ, ಯಾವ ಕಾಯಿಲೆನೂ ಬರೋಲ್ಲ. ಒಳ್ಳೆ 2 ಮುದ್ದೆ ತಿಂದ್ಬಿಟ್ರೆ ಸಾಕಪ್ಪ, ಜೀರ್ಣ ಸಂತಕ ಏನು ಮಾತಾಡೋಂಗಿಲ್ಲ. ಅನ್ನ ಯಾರು ಜಾಸ್ತಿ ತಿನ್ನಲ್ಲ, ಜಾಸ್ತಿ ಎಲ್ಲ ಮುದ್ದೆನೇ ಹೊಡಿಯೋದು. 2 ಮುದ್ದೆ ಹೊಡಿತಾರೆ. ಸೊಪ್ಪು, ಕಾಳು ಸಾರು, ಹಪ್ಪಳ, ಬಜ್ಜಿ ಎಲ್ಲ ಕೊಡ್ತೀವಿ. ಸರ್ ನಮಸ್ಕಾರ, ನನ್ನ ಹೆಸರು ರವಿ ಅಂತೇಳಿ. ನಾನೊಂದು 15-16 ವರ್ಷದಿಂದ ಕೆಂಪಮ್ಮ ಅವ್ರ ಹತ್ರ ಕೆಲಸ ಮಾಡ್ಕೊಂಡಿದ್ದೀನಿ. ಕೆಂಪಮ್ಮವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ತುಂಬ ಮೃದು ಮನಸ್ಸಿನವರು. ಮಾತು ಸ್ವಲ್ಪ ಒರಟಾಗಿರ್ಬೋದು, ಸ್ವಲ್ಪ ರೇಗಾಡ್ಬೋದು, ಈಗ ನಮಗೇನೆ ಒಂದು ಮಾತು ಬೈಬೋದು. ಆದರೆ ನಾವು ಮನೆಗೆ ಹೋಗ್ಬೇಕಾದ್ರೆ ಕರೆದು ಮಾತಾಡಿಸಿ ಕೈ 100-500 ಕೊಟ್ಟು ಹೋಗಪ್ಪ ಬೇಜಾರು ಮಾಡ್ಕೋಬೇಡ ಈ ಥರ ಹೇಳ್ತಾರೆ. ನನ್ನ ಮಗನ ಬರ್ತಡೆ ಒಂದು 50 ಜನಕ್ಕೆ ಊಟ ಮಾಡಿಕೊಡಿ ಅಂತ ಕೇಳಿದೆ, ಮಾಡಿಕೊಟ್ರು. ಒಬ್ಬಟ್ಟು, ಅನ್ನ, ಸಾಂಬಾರು, ಪಾಯಸ ಎಲ್ಲ ಮಾಡಿಕೊಟ್ಟಿದ್ರು. ಅದರ ಒಂದು ಎಷ್ಟಾಗಿತ್ತೋ ಗೊತ್ತಿಲ್ಲ ಅಮೌಂಟು. ಬಂದು ಕೇಳಿದೆ, ಅಮ್ಮ ಎಷ್ಟು ಕೊಡಬೇಕಮ್ಮ ದುಡ್ಡು ಅಂತ ಕೇಳಿದೆ. ಅವ್ರು ಅವಾಗ ಹೋಗೋ ನೀನು ನನ್ನ ಹತ್ರ ಕೆಲಸ ಮಾಡ್ಕೊಂಡು ನನಗೆ ದುಡ್ಡು ಕೊಡೋಕೆ ಬತ್ತೀಯಾ, ನಾನು ನೋಡದೇ ಇರೋ ದುಡ್ಡ, ನಿನ್ನ ಮಗ ನಮ್ಮ ಮಗ ಇದ್ದಂಗೆ ಹೋಗು, ಏನು ಬೇಡ ಅಂತ ಹೇಳಿದ್ರು. ಅಂಥ ಒಳ್ಳೆ ಮನಸ್ಸು ಇವ್ರದ್ದು. ಪಾಠಕ್ಕೆ ಚೆನ್ನಾಗಿ ಮಾಡಿದ್ದಾನೆ ಸಾರ್. ಆ ಗಿಲ್ಲಿ 3 ಪಾಠ ನನ್ನ ಜೊತೆ ಮಾಡಿದ್ದಾನೆ. ಹುಡುಗಿ ಬರ್ತಾಳೆ, ಯಾವುದೋ ಫಿಗರ್ ಬರ್ತದೆ ಅಂದರೆ ನಮ್ಮವ್ವ ಬಂದ್ಬಿಟ್ಟಿದ್ದಾಳೆ. 3 ಸಾರಿ ನಮ್ಮವ್ವನೇ ಸಿಕ್ಬಿಟ್ಟಿದ್ದಾಳೆ. ಕೆಂಪು ನೀನು, ಅವನು ನನ್ನ ಮಗನ ಥರ ಇದ್ದಾನೆ. ಆದರೆ ನನ್ನ ಕಟ್ಟಾಕಿ ಮೆಣಸಕಾಯಿ ಹೊಗೆ ಹಾಕೋದು, ಮತ್ತು ನೀನು ಸರಿಯಾಗಿ ರೊಟ್ಟಿ ಸುಟ್ಟಿಲ್ಲ ಅನ್ನೋದು, ಏನೇ ಚೆನ್ನಾಗಿ ಮಾಡಿದ್ರೆ ಯಾಕೆ ಕೆಂಪು ಹಿಂಗಿದೆ ಹಂಗಿದೆ ಅಂದು ಮತ್ತೆ ನೀರು ಉಯ್ದ್ಬಿಡೋದು, ಕೆಡ್ಸೋದು. ಇಲ್ಲಿ ನಿನಗೋಸ್ಕರ ಒಬ್ಬಟ್ಟು ನೆಲ್ಲಿ ಮಿಳೆ ಮಾಡಿರ್ತೀನಿ. ಒಂದು ದಿವಸ ನಮ್ಮ ಹೋಟ್ಲಿಗೆ ಎಂಟ್ರಾಗೋ, ನಿನಗೆ ಜನ ಎಲ್ಲ ಒಳ್ಳೆ ಕಾಯ್ತಾ ಇದ್ದಾರೆ ಕರ್ಸು ಅಂತ. ನೀನು ನನಗೆ ಅಡುಗೆ ಬರಲ್ಲ ಅಂತ ರೂಪಾಗ್ತಾಯಿದ್ದೆ ಕಾಂತಾ ಕಿಚನಲ್ಲಿ. ಬಾ ಇವಾಗ ಒಳ್ಳೆ ಬೇಳೆ, ಏಲಕ್ಕಿಕಾಯಿ, ಕೊಬ್ಬರಿ ಚೆನ್ನಾಗಿ ರುಬ್ಬಿ ಮೈಲೆ ಮಿದ್ದಿ ಒಳ್ಳೆ ತಟ್ಟಿ ನಿನಗೆ ಕೊಡ್ತೀನಿ. ಹಂಗೆ ಗಬಕ್ಕಂತ ತಿಂದ್ಕೊಂಡು ಒಂದು ದಿವಸ ಹೋಗು ಬಾ. ನಮಸ್ಕಾರ. ನಮಗಿಲ್ಲಿ ದಿಗ್ಬಾಸಲ್ಲಿ ಗೆದ್ದಿದ್ದಾನೆ. ಒಳ್ಳೆ ಒಬ್ಬಟ್ಟು ಮಾಡಿ ಕೊಡ್ತೀನಿ ಅವನಿಗೆ. ಒಬ್ಬಟ್ಟು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. 1 ಕಪ್ಪು ತೊಗರಿಬೇಳೆ, 1 ಕಪ್ಪು ಕಡಲೆಬೇಳೆ ಮಿಕ್ಸ್ ಹಾಕಬೇಕು. ಯಾಕೆಂದರೆ ತೊಗರಿಬೇಳೆನೇ ಹಾಕಿದ್ರೆ ಮಸಪ್ಪು ಆಗ್ಬಿಡ್ತದೆ. 2 ಮಿಕ್ಸ್ ಹಾಕಿದ್ರೆ ಸೂಪರಾಗಿ ಬರುತ್ತೆ ಒಬ್ಬಿಟ್ಟು. ಫಸ್ಟು ಕಡಲೆಬೇಳೆ ಬೇಯಿಸ್ಬೇಕು, ಅರ್ಧಂಬರ್ಧ. ಆಮೇಲೆ ತೊಗರಿಬೇಳೆ ಹಾಕಬೇಕು, ಮೀಡಿಯಮಾಗಿ ಬೇಯಬೇಕು, ಸ್ವಲ್ಪ ಇದ್ದಂಗೆ ಬಸಿಬೇಕು. ಕುಕ್ಕರಲ್ಲಿ ಹಾಕೋಂಗಿಲ್ಲ, ತಪ್ಪಲಿಲಿ ಒಂದು ಸ್ವಲ್ಪ ಮೀಡಿಯಮಾಗಿ ಬೇಯಿಸ್ಬೇಕು. ಈಗ ಬೇಳೆ 2 ಬೇಯಿಸ್ಕೊಂಡು ಬರ್ತೀನಿ. ಫಸ್ಟು ಸ್ವಲ್ಪ ನೀರು, ಒಂದಿಷ್ಟು, ಒಂದೇ ಒಂದು ಚಿಂಕಿ ಅರ್ಶಿನದ ಪುಡಿ, ನೀರು ತಕ್ಕನಾಗೆ 1 ಬಟ್ಲು ಮೈದಾ ಹಿಟ್ಟು, ಒಂದು 1/4 kg ಬೇಳೆಗೆ ಸ್ವಲ್ಪ ಕಲ್ಸ್ಕೊಂಡ್ಮೇಲೆ ಹಿಂಗೆ ತೆಳ್ಳಗಾದರೆ ಸ್ವಲ್ಪ ಹಿಟ್ಟು ಹಾಕೋಬೇಕು. ನೋಡಿ ಚೆನ್ನಾಗಿ ಬರುತ್ತೆ. ಈ ಥರ ಬನಿ ಬರಬೇಕು. ಈ ಥರ ನೋಡಿ, ಥರ ಚೆನ್ನಾಗೆ ಮಿತ್ಕೋಬೇಕು. ಹಿಂಗೆ ಸ್ವಲ್ಪ ಎಣ್ಣೆ, ಅದಕ್ಕೆ ಬನಿ ಬರೋಕ್ಕೆ, ಅದು ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ. ನೋಡಿ ಚೆನ್ನಾಗಿದೆ. ಈ ಥರ ನೀವು ನಿಮ್ಮ ಮನೇಲಿ ಮಾಡ್ಬೇಕಾರೆ ತಿನ್ಬೇಕಾರೆ ಇಷ್ಟೇ ಒಂದು ಬೋನು ಮೈದಾ ಹಿಟ್ಟು, ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಬೋನಲ್ಲಿ ಚೆನ್ನಾಗಿ ಹಿಂಗೆ ಬನಿಯಾಗಿ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ. ಅದು ಒಬ್ಬಟ್ಟು ಸ್ಮೂತಾಗಿ ಕೊಡ್ತೇವೆ. ಫಸ್ಟೇ ಮಿದ್ದು ಮಾಡಿಬಿಡ್ಬೇಕು. ಒಂದು 10 ನಿಮಿಷ ಮಿದ್ದು ಮಾಡಿಬಿಟ್ರೆ ನೋಡಿ ಹಿಂಗೆ ಬರುತ್ತೆ. ನೋಡಿ ಹಿಂಗೆ ಒಂದು 10 ನಿಮಿಷ 1/4 ಗಂಟೆ ನೆನೆ ಹಾಕಿದ್ರೆ ಸೂಪರಾಗಿ ಬರುತ್ತೆ. ಇದು ಇಷ್ಟೇ, ಮತ್ತೆ ಏನು ಮಾಡೋಂಗಿಲ್ಲ. ಇದು ನೀವು ಚೆನ್ನಾಗಿ ಹಿಂಗೆ ಹೊಡೆದು ಹಿಂಗೆ ಚೆನ್ನಾಗೆ ಬನಿ ಬರುತ್ತೆ. ಅವಾಗ ನೀವು ಎಷ್ಟು ಬೇಕಾದ್ರೆ ಎಳ್ಕೊಂಬೋದು. ಒಬ್ಬಟ್ಟು ಚೆನ್ನಾಗಿರುತ್ತೆ. ಬೇಳೆ ಬೇಯಿಸ್ಕೊಬಂದಿದ್ದೀನಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಬಂದಿದ್ದೀನಿ. ಸ್ವಲ್ಪ ಮೀಡಿಯಮಾಗಿ ಬಂದಿದ್ದೀನಿ, ಸಾಕು, ಏನೂ ಆಗಲ್ಲ. ಮಿಕ್ಸಿಗೆ ಹಾಕ್ತೀವಲ್ಲ, ಇಲ್ಲ ಗ್ರೈಂಡರ್ಗಾರು ಹಾಕ್ಬೋದು, ಮಿಕ್ಸಿಗಾರು ಹಾಕ್ಬೋದು. ಈ ಬೆಲ್ಲ 2 ಕಪ್ಪು ಕಾಯಿ, ಏಲಕ್ಕಿ ಕಾಯಿ. ಇವಾಗ ನಾವು ಏನು ಮಾಡಬೇಕು ಅಂದರೆ, ಕೆಲವರು ಹಂಗೆ ಮಿಕ್ಸಿ ಮಾಡಿಬಿಟ್ಟು ಹಾಕ್ತಾರೆ, ಅದು ಚೆನ್ನಾಗಲ್ಲ. ಈ ಥರ ಬಿಸಿ ಮಾಡಿದ್ರೆ 3 ದಿನ 4 ದಿನ ಮಾಡ್ಕೊಂಡು ತಿನ್ಬೋದು ಒಬ್ಬಟ್ಟು. ಇವಾಗ ನೋಡಿ 2 ಬೋನ್ ಬೆಲ್ಲ ಹಾಕ್ತೀನಿ. ಇದನ್ನು ನೋಡಿ ರೋಸ್ಟ್ ಮಾಡ್ತೀನಿ. 2 ಬಟ್ಲು ಕಾಯಿ ಹಾಕ್ತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಇದು ಚೆನ್ನಾಗಿ ಫ್ರೈ ಮಾಡೋಣ. ಬೆಲ್ಲ ಕನೀಲಿ. ಈ ಥರ ರೋಸ್ಟ್ ಆದರೆ ಯಾವತ್ತೂ ಒಬ್ಬಟ್ಟು ಕೆಡೋದಿಲ್ಲ, ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ. ನೀವು ಮನೇಲೂ ಮಾಡಬೇಕಾದ್ರೆ ಇದೇ ಥರ ಮಾಡಿರಿ, ಚೆನ್ನಾಗಿರುತ್ತೆ.
ಇಲ್ಲಿ ನಮಗೆ ಕ್ವಾಟ್ಲೆ ಕಿಚನಲ್ಲಿ ಕ್ವಾಟ್ಲೆ ಕೊಡ್ತಾ ಇದ್ದ 3 ಸರಿನೂ ನನಗೆ ಸಿಕ್ತಾ. ನಾನು ಯಾವುದೋ ಒಂದು ಫಿಗರ್ ಸಿಗ್ತದೆ ಅಂದರೆ ನಮ್ಮವ್ವನೇ ಸಿಕ್ಬಿಟ್ಟಿದ್ದಾಳಲ್ಲ 3 ಸರಿನೂ. ಯಾವಾಗಲೂ ಜಗಳ ಆಡೋದು ಕಿತ್ತಾಡೋದು ಇಬ್ಬರೂ ಗಿಲ್ಲಿ ನಾನುವೆ. ನಿನಗೆ ಆಲೆ ಕರಿಯೋಕ್ಕೆ ಬರೋಲ್ಲ, ಹಳ್ಳೀಲಿ ಹುಟ್ಟಿನಿ, ನಾನು ದಬ್ಬಕ್ಕೆ ಬಿಡ್ತೀನಿ ಅಂತಿದ್ದೆ, ನಿನ್ಗೆ ಆಲೆ ಕರಿಯೋಕ್ಕೆ ಬರೋಲ್ಲ, ಏನೋ ಕೆಂಪು ನಾನು. ಎಲ್ಲ 3 ಜನ ಕರೆದ್ಮೇಲೆ ನಾವು ಕರೆಯೋಕ್ಕೆ ಎಲ್ಲಿದ್ದೀವಿ ಹಾಲು, ನಾವು ಹಸುನ ಕಟ್ಟಿ ಎಲ್ಲ ಕರೆದು ಬಂದಿದ್ದೀವಿ, ನೀನೆಲ್ಲ ಬರೀ ಸುಳ್ಳು ಹೇಳ್ತೀಯಲ್ಲೋ ಅನ್ನೋನೆ. ಏನೇ ಮಾಡ್ಬೇಕಾದ್ರೆ ಬರೀ ಜಗಳ. ನೋಡೋ ರೊಟ್ಟಿ ಸುಡೋಕೆ ಬರೋಲ್ಲ ಅನ್ನೋನು, ಕಾಳು ಗೊಜ್ಜು ಮಾಡೋಕ್ಕೆ ಬರೋಲ್ಲ ಅನ್ನೋನು. ಎಲ್ಲ ನಾವು ಕಲ್ತಿದ್ರು ಏನು ಬರೋಲ್ಲ, ಏನು ಬಂದರೆ ಹೆಸರು. ಯಾಕೆಂದರೆ ತಮಾಷೆ ಜಾಸ್ತಿ ಮಾಡ್ತಾಯಿದ್ದ ಅವನು. ನೋಡಿ ಇದು ಬೆಲ್ಲ ಆಯಿತು, ಕಾಯಿ ಆಯಿತು, ಬೆಲ್ಲ ಚೆನ್ನಾಗಿ ರೋಸ್ಟ್ ಆಯ್ತಾ ಇದೆ. ಆಮೇಲೆ ಬೇಳೆ ಹಾಕ್ತೀನಿ, 2 ತೊಗರಿಬೇಳೆ ಕಡಲೆಬೇಳೆ. ನೋಡಿ ಈ ಥರ ಬಿಸಿ ಮಾಡ್ಕೋಬೇಕು. ಬಿಗ್ ಬಾಸಲ್ಲಿ ನನಗೆ ಗಿಲ್ಲಿನೇ ಇಷ್ಟ, ಅಸ್ಮಿತಾ ಇಷ್ಟ, ಆಮೇಲೆ ಇನ್ನೊಬ್ರು ಇದ್ದಾರಲ್ಲ ರಘು ಏನು ಮಾಡ್ತಾ ಇದ್ದ ಅಂದರೆ ಕ್ವಾಟ್ಲೆ ಕಿಚನಲ್ಲಿ ಎಲ್ಲರೂ ಅಡುಗೆ ಆದ್ರೂ ಅವ್ನು ಅಡುಗೆ ಮಾಡ್ತಾನೇ ಇರೋನು. ಏನು ಇದ್ದಾರೆಲ್ಲ ಹುಡುಗರೆಲ್ಲ ಜಾಲಿಯಾಗಿ ಆಡ್ದು, ಸೂಪರಾಗಿತ್ತು. ಎಲ್ಲ ಹೇಳ್ತಾಯಿದ್ರು ಚೆನ್ನಾಗಿದೆ ಕ್ವಾಟ್ಲೆ ಕಿಚನ್ನು, ನೀವು ಇನ್ಯಾಕೆ ಕ್ವಾಟ್ಲೆಗೆ ಹೋಗ್ತೀರಿ ಅಂತ ಕೇಳ್ತಾ ಇರ್ತಾರೆ. ನಾವು ನೋಡೋಣ, ಇನ್ನು ನಾವು ಬ್ಯುಸಿ ಇದ್ದೀನಿ ಇವಾಗ ಅಂತೀನಿ. ನೀವು ಯಾಕೆ ಬಿಟ್ಟು ಬಂದ್ರಿ ಅಂತಾರೆ. ನನಗೇನೋ ಅವತ್ತು ಬೇಜಾರಾಗಿ ಬಿಟ್ಟು ಬಂದಿದ್ದೀನಿ, ಕೆಲಸ ಇತ್ತು. ಅದು ಮನೇಲಿ ಮಗಳು ಬಾಣ್ತಿದ್ಲು, ಆಮೇಲೆ ಎಲ್ಲ ನೋಡ್ಕೊಳ್ಳೋರಿಲ್ಲ ಅಂದ್ಬಿಟ್ಟು ಬಿಟ್ಟು ಬಂದೆ. ಇವಾಗ ನೋಡಿ ನಾನು ಒಬ್ಬಟ್ಟು ಮಾಡೋದು, ನಮ್ಮ ಹೋಟ್ಲಲ್ಲಿ ಒಬ್ಬಟ್ಟು ಅಂದರೆ ಫೇಮಸ್ಸು. ಒಬ್ಬಟ್ಟು, ಚಿತ್ರಾನ್ನ, ರಸ ಒಳ್ಳೆ ಫೇಮಸ್ ಇದೆ ನಮ್ಮ ಹೋಟ್ಲಲ್ಲಿ. ನೀವು ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ ಒಬ್ಬಟ್ಟು ಊಟ. ಒಂದು 10 ಏಲಕ್ಕಿ ಕಾಯಿ ಹಾಕಿ, ಯಾಕೆ ಅಂದರೆ ಜಾಸ್ತಿ ಹಾಕಿದ್ರೆ ಇದು ಒಂದು ಸ್ವಲ್ಪ ಕೈ ಬರುತ್ತೆ. ಮೀಡಿಯಮಾಗಿ ಹಾಕ್ಕೊಂಡು ಮಾಡ್ಕೊಬೋದು ಅಷ್ಟೇ. ಒಂದು 10 ಪೀಸು, ಅರ್ಧ ಕೆಜಿಗೆ ಒಂದು 10 ಪೀಸು, ಇಷ್ಟಿಷ್ಟು ನೋಡಿ ಹಾಕ್ತೇನೆ. ಘಮ ಅಂತೈತೆ. ಇವಾಗ ನೋಡಿ ಹಾಕಲೇಬೇಕು, ಏಲಕ್ಕಿ ಕಾಯಿ ಹಾಕ್ರೇ ಟೇಸ್ಟ್ ಚೆಂದ. ಇದು ಆಫ್ ಮಾಡ್ತೀನಿ ಗ್ಯಾಸು. ಚೆನ್ನಾಗಿ ರೋಸ್ಟ್ ಆಗಿದೆ. ಇದು ರುಬ್ಕೊಂಬರ್ತೀನಿ. ನೋಡಿ ಘಮ ಅಂತೈತೆ ಒಬ್ಬಟ್ಟು ಸೂಪರಾಗಿ. ಇದನ್ನು 4 ದಿನ ಅಲ್ಲ, 1 ವಾರ ಮಾಡ್ಕೊಂಡು ತಿನ್ಬೋದು. ಹಸಿ ಬೇಳೆಗೆ ಮಾತ್ರ ಯಾವತ್ತೂ ಬೆಲ್ಲ ಹಾಕ್ಬೇಡಿ, ಕಾಯಿ ಹಾಕ್ಬೇಡಿ. ಚೆನ್ನಾಗಿ ರೋಸ್ಟ್ ಮಾಡಿ ಹುರಿದು ಮಾಡಿ ಚೆನ್ನಾಗಿರುತ್ತೆ. ನಿಮಗೆ, ನಿಮ್ಮ ಮಕ್ಕಳಿಗೆ ಎಲ್ಲರೂ ಕೊಡಿ. ಉಗಾದಿ, ಹೊಸ ಉಗಾದಿ. ಗಿಲ್ಲಿ ಬಾರೋ, ನಾನು ಒಬ್ಬಟ್ಟು ಮಾಡಿದ್ದೀನಿ, ತಿನ್ಕೊಂಡೋಗಿ ಇಲ್ಲಿ ಮಾಡ್ತಾಯಿದ್ದೀನಿ. ಗಿಲ್ಲಿ ಒಂದು ಸರಿ ನೋಡೋ ಗಿಲ್ಲಿ, ನನ್ನ ಕೆಂಪು ಅಂತ ಇದ್ದೆ. ನಮ್ಮ ಹೋಟ್ಲಿಗೆ ಒಂದು ಸರಿ ಬಂದು ಹೋಗೋ ನೀನು, ತುಂಬ ಇಷ್ಟಪಡ್ತಾರೆ ಎಲ್ಲರೂ. ನೋಡಿ ರುಬ್ಬಾಯಿತು, ಎಲ್ಲ ಚೆನ್ನಾಗಿದೆ, ಘಮ ಅಂತೈತೆ. ಈ ಥರ ರೈಸ ರುಬ್ಬಬೇಕು. ಕೆಲವರು ಗ್ರೈಂಡರ್ಗೆ ಹಾಕ್ತಾರೆ, ಮಿಕ್ಸಿಗೆ ಹಾಕ್ಕೋತಾರೆ. ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಮಿಕ್ಸಿಲೇ ರುಬ್ಕೋಬೋದು. ಒಂದು 20 ನಿಮಿಷ ಆಗಿದೆ. ಮೈಲೇಟು ಚೆನ್ನಾಗಿ ಬಂದಿದೆ. ನೋಡಿ ಬನ್ನಿ, ಒಬ್ಬಟ್ಟು ತಿನ್ನೋಣ, ಮಾಡುವೋಣ, ತಿನ್ನುವೋಣ. ಚೆನ್ನಾಗಿದೆ, ಏನು ಭಯ, ಒಳ್ಳೆ ಗಿಲ್ಲಿ. ನೋಡು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಕೋಬೇಕು, ಚೆನ್ನಾಗಿ ಒರೆಸ್ಕೋಬೇಕು. ಆಮೇಲೆ ಇದು ನಾವು ಮಿದ್ದು ಮಡಗಿದ್ದೀವಲ್ಲ ನೋಡಿ, ಇದು ಈ ಥರ ನಾರು ಥರ ಬರಬೇಕಿದು. ನೋಡಿ ಚೆನ್ನಾಗಿದೆ. ನೋಡಿ ಈ ಥರ ನೋಡಿ, ಈ ಥರ ಹಾಕೋಬೇಕು, ಈ ಥರ ಹಾಕೋಬೇಕು. ಎಣ್ಣೆ ಚೆನ್ನಾಗಿ ಬರುತ್ತೆ, ಬನ್ನಿಯಾಗಿ ಬರುತ್ತೆ. ಇದು ನೋಡಿ ಇಷ್ಟಪ್ಪ, ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕೋಬೋದು. ಹೂರ್ಣ ಏನು ತೊಂದರೆ ಇಲ್ಲ. ನೋಡಿ ಚೆನ್ನಾಗಿದೆ ಹೂರ್ಣ. ಹುಡುಗರು ರುಬ್ತಾ ಇದ್ದಂಗೆ ಕೊಡಿ ಇರ್ತಾರೆ. ಬರೀದಾರು ತಿನ್ಬೋದು, ಒಬ್ಬಟ್ಟಾರು ತಿನ್ಬೋದು. ಇವು ಮಡ್ಚಬೇಕು ಹಿಂಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮೇಲೆ ಇಟ್ಟು ಹಾಕೋಬೋದು. ಬೇಕಾದ್ರೆ ವಾಪಸ್ಸಿ ಹಿಂಗೆ ತೆಗೆದು ಬಿಡೋದು ಅಷ್ಟೇ. ಚೆನ್ನಾಗಿರುತ್ತೆ. ನೋಡಿ ಉಂಡೆ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕೋಬೇಕು. ನೋಡು ಒಂದು ಒಬ್ಬಟ್ಟು ತಿನ್ನೋದಕ್ಕೆ ಸುಸ್ತಾಗಬೇಕು, ಆ ಥರ ಇರುತ್ತೆ. ನಿಮ್ಮ ಮನೆಗೆ ಹೆಂಗೆ ಮಾಡಬೇಕು ಹಂಗೆ ಮಾಡ್ಕೊಬೋದು. ದೊಡ್ಡದಾಗಾರು ಮಾಡ್ಬೋದು, ಚಿಕ್ಕದಾಗಾರು ಮಾಡ್ಕೊಬೋದು, ಹೆಂಗಾರು ಮಾಡ್ಕೊಬೋದು. ಚೆನ್ನಾಗಿರುತ್ತೆ. ನೋಡಿ ಇದೇ ಥರ ಒಬ್ಬಟ್ಟು ಚೆನ್ನಾಗಿರುತ್ತೆ. ನಿಮ್ಮ ಮನೆಗಳಲ್ಲಿ ಮಾಡಿ ಮಕ್ಕಳು ಮರಿಗೆ ಕೊಡಿ, ಅಮ್ಮನಿಗೆ, ವಯಸ್ಸಾದವ್ರಿಗೆ ಚೆನ್ನಾಗಿರುತ್ತೆ ಒಬ್ಬಟ್ಟು. ರೆಡಿ ಆಯಿತು ನೋಡಿ. ಗಿಲ್ಲಿ ಒಬ್ಬಟ್ಟು, ಗಿಲ್ಲಿ ಗೆದ್ದಿರೋಗೋಸ್ಕರಗೆ ಒಬ್ಬಟ್ಟು ಮಾಡಿದ್ದೀನಿ. ನೋಡಿ ಚೆನ್ನಾಗಿದೆ. ಈಗ ಹೋಗಿ ನನ್ನ ಮಗನಿಗೆ ತಿನ್ನಿಸ್ತೀನಿ, ಬಾರೋ ಅಂತ ಹೇಳ್ತೀನಿ. ಏನು ಕೆಂಪು ಅಂತಾನೆ, ಬಾರೋ. ತುಂಬ ಗಿಲ್ಲಿ ಲವ್ ಕೆಂಪು ಅಂತ ರೇಗಿಸ್ತಾ ಇರ್ತಾನೆ. ಆದರೆ ಬಾರೋ ಒಬ್ಬಟ್ಟು ತಂದಿದ್ದೀನಿ ತಿನ್ನೊಂದೇ ಹೋಗಿದ್ದ. ಬಾರೋ ಕೆಂಪು ಅಂತ ಹಿಂಗೆ ತೆಪ್ಕೊಂಡ, ಇಲ್ಲಿ ಕುತ್ಕೋ ಅಂತ ಹೇಳ್ದ. ಆಮೇಲೆ ಒಂದಷ್ಟು ನಲ್ಲಿ ಮುಳಿ ಹಾಕ್ಕೊಳ್ತಾ ಇದ್ದ, ತಿಂತಾ ಇದ್ದ. ಇಲ್ಲಿ ಕುತ್ಕೋ ಊಟ ಮಾಡ್ತೀನಿ ಇಂದ. ಆದರೆ
ಆ ಜನ ನೋಡೋಕ್ಕಾಗಿಲ್ಲ. ಅದನ್ನು ನಾನು ಸಪ್ರೇಟಾಗಿ ಹೋಗಿದ್ದೆ ಅವ್ನು ನೋಡೋಕ್ಕೆ ಅಂತಲೇ. ಏನು ತಿಂದಿದ್ದಿ ಕೆಂಪು ಅಂದ, ಒಬ್ಬಟ್ಟು ತಂದೀನಿ ತಿನ್ನು ಅಂದೆ. ಒಂದೇನು ಸ್ವಲ್ಪ ಬಾಯಿಗೆ ತಿನ್ನಿಸ್ದೆ, ತಿಂದ. ಆಮೇಲೆ ಕುತ್ಕೊ ಅಂದ. ಕೆಂಪು ಇಲ್ಲ ಮನೆಗೆ ಹೋಗಿಲ್ಲ ಇಲ್ಲೇ ಇದೆಯಾ ಅಂದ. ನೀನು ನಿನ್ನ ಆಟ ಆಡೋದೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಕಾವ್ಯ, ರಕ್ಷಿತಾ, ರಘು, ಗಿಲ್ಲಿ ನಮ್ಮ ಜೊತೆ ಎಲ್ಲ ಕ್ವಾಟ್ಲೆಲ್ಲಿ ಆಡಿದ್ದಾರೆ. ಚೀಟಿ ಆಡಿದ್ದೀವಿ ಚೆನ್ನಾಗಿದೆ, ಮಜಾ ಉಡಾಯಿಸಿದ್ದೀವಿ. ನೀವು ಕೋಟ್ಲೆ ಕಿಚನಲ್ಲಿ ಕೆಂಪಮ್ಮ ಗಿಲ್ಲಿ ಜೊತೆ 3 ಸಲ ಹಾಟ್ ಮಾಡಿದ್ದೀನಿ. ನನಗೆ ರಕ್ಷಿತಾ ಭಾಳ ಲವ್. ನಮ್ಮ ಹೋಟ್ಲಿಗೆ ಬಾ, ಒಬ್ಬಟ್ಟು ಬಿಸಿ ಬಿಸಿ ತಿನ್ಕೊಂಡು ಬರುವೆ. ಕಬ್ಬನ್ ಪಾರ್ಕ್ ಒಳಗಡೆ ಐತೆ, ನೀನು ಬಂದರೆ ನಿನಗೆ ಫಿಶ್ ಬೇಕಾ ಚಿಕನ್ ಬೇಕಾ? ಹೌದಾ, ನಿಮ್ಮ ಹೋಟ್ಲಿಗೆ ಬರ್ತೀನಿ ಒಂದು ದಿವಸ, ನಾನು ಒಂದು ವಿಡಿಯೋ ಮಾಡಬೇಕು, ನಿಮ್ಮ ಒಬ್ಬಟ್ಟೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಬಾ ಒಂದು ದಿವಸ ನಿಂಗೆ ಮೀನು ಬೇಕಾ ಚಿಕನ್ ಬೇಕಾ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಆದರೆ ಒಂದು ದಿವಸ ಬರಲೇಬೇಕು ಅಂತ ಹೇಳಿದ್ದೀನಿ. ಎಲ್ಲರೂ ರಕ್ಷಿತನ ಜೊತೆ ಹೋಗ್ಬಿಟ್ಟಿದ್ದಿ, ಗಿಲ್ಲಿ ಜೊತೆ ಹೋಗ್ಬಿಟ್ಟಿದ್ದಿ ಅಂತಾರೆ. ನನ್ನ ಫ್ಯಾನು ಅವನು. ನನ್ನ ಜೊತೆ 3 ಸರಿ ಪಾಲ್ಟ್ ಮಾಡಿದ್ದಾನೆ. ನನ್ನ ಮಗನ ಥರನೇ. ಅವ್ರ ಅಪ್ಪ ಅಮ್ಮನ ಹೆಂಗೆ ಮಗ, ನನಗೂ ಅವನು ಮಗನೇ. ಆದರೆ ಸೂಪರ್, ಯಾರಿಗೂ ಒಂದು ಕೆಟ್ಟದಂತ ಹೇಳಿಲ್ಲ ಅವನು. ರೇಗಿಸೋನು, ನನ್ನ ಖಾರ ಪುಡಿ ಹಾಕೋನು, ಕಣ್ಣು ಬಟ್ಟೆ ಕಟ್ಟೋನು. ನಿನಗೇನು ಬರಲ್ಲ ಕೆಂಪು, ಬರೀ ಎತ್ತು ಅಂತಾನೆ. ಎತ್ತಕ್ಕಾಯ್ತದ, ಆ ಕೆಳಗೆ ಬಿಟ್ಬಿಟ್ಟೆ. ಏನು ಕೆಂಪು, ನನ್ನ ಕೆಳಗೆ ಬಿಟ್ಬಿಟ್ಟೆ, ಎತ್ತಕ್ಕಾಗಿಲ್ಲ ನೀನು ಅಂದ. ಅವ್ನು ನಾನು ಎತ್ತಕ್ಕಾಗುತ್ತಾ ಅಂದೆ. ಆಮೇಲೆ ಇಷ್ಟೇನಾ ನೀನು ಪವರು ಅಂದನು. ಆದರೆ ಬಿಡು ಆಯಿತು, ಒಂದಿನ ನೀನು ಎತ್ಕೊಂಡು ಹೋಗ್ತೀನಿ ಬಿಡೋ ಮನೆಗೆ ಅಂತ ಹೇಳಿದ್ದೀನಿ. ಯಾಕೆಂದರೆ ಬಡವ್ರ ಮಕ್ಕಳು ಬೆಳಿಬೇಕು. ಅವನು ಕಾಮಿಡಿ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಡ್ತಾರೆ. ನಾವು ಓಟ್ ಹಾಕಿ ಗೆಲ್ಲಿಸಿದ್ದೀವಿ. ನಮ್ಮ ಹೋಟ್ಲಲ್ಲಿ ಒಂದು 30-40 ಜನ ನಮ್ಮ ಆಫೀಸರ್ ಬರೋರೆಲ್ಲ ಓಟ್ ಹಾಕ್ಲೇಬೇಕು. ಗಿಲ್ಲಿಗೆ ಎಲ್ಲ 5 ಗಂಟೆಗೆ 4 ಗಂಟೆಗೆ ಶುರು ಮಾಡ್ಕೊಳ್ಳೋರು. ಓಟ್ ಹಾಕಬೇಕು ಅಂತ ನಾವು ಹಾಕಿ ಗೆಲ್ಲಿಸಿದ್ದೀವಿ. ಅವನಿಗೆ ದೇವರು ಶಕ್ತಿ ಕೊಡಲಿ, 100 ವರ್ಷ ಆಯುಸ್ ಕೊಡಲಿ, ಅವ್ನಿಗೆ ಒಳ್ಳೆ ಕಾಯಿಲೆ ಮದುವೆ ಮಾಡ್ಕೊಂಡು ಮಜಾ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿ, ಯಾವತ್ತು ಕೆಂಪಮ್ಮನ ನೆನೆಸ್ಕೊಳ್ಳೋ ನೀನು, ನನ್ನನ್ನು ಮರಿಬೇಡ ಕಣೋ. ಕೆಂಪನ್ನ ನಿನ್ಗೆ ಒಳ್ಳೆಯದಾಗುತ್ತೆ, ಚೆನ್ನಾಗಿರು ಮಗ, ಅಷ್ಟೇ ಅನ್ಬೋದು. ನನ್ನ ಆಲ್ಟಲ್ಲಿ ನೀನು ಇಟ್ಕೊಂಡು ಕಾಪಾಡ್ಕೊಂಡು ಹೋಗ್ತಾ ಇರ್ತೀನಿ. ಧನ್ಯವಾದಗಳು.